ನಮಸ್ಕಾರ, ನನ್ನ ಹೆಸರು ಅನನ್ಯ. ನಾನು ಮೊದಲು ನಮ್ಮ ಊರಿನಲ್ಲೇ ಕೆಲಸ ಮಾಡುತ್ತಿದ್ದೆ. ಆದರೆ ಸಂಬಳ ಕಡಿಮೆ ಇದ್ದ ಕಾರಣ ಹೈದರಾಬಾದ್ಗೆ ಹೋಗಲು ತೀರ್ಮಾನಿಸಿದೆ. ಅಲ್ಲಿ ಒಂದು ಕಂಪನಿಯಲ್ಲಿ ನನಗೆ HR ಆಗಿ ಕೆಲಸ ಸಿಕ್ಕಿತು. ಮನೆಯವರು ಹೋಗಬೇಡ ಎಂದು ವಾದಿಸಿದರು. ಆದರೆ ಅಲ್ಲಿ ನನ್ನ ಗೆಳತಿ ಶ್ರುತಿ ವಾಸವಾಗಿದ್ದಳು. ಅವಳ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ಇಂದು ನಿಮಗೆ ಹೇಳುತ್ತೇನೆ. ಹೊಸ ಊರು ಉಳಿದುಕೊಳ್ಳಲು ಶ್ರುತಿ ಒಂದು ಮನೆಯಲ್ಲಿ ವಾಸವಾಗಿದ್ದಳು. ಅದೊಂದು ವಿಚಿತ್ರ ಮನೆಯಾಗಿತ್ತು. ಅದರ ಒಂದು ಪಕ್ಕದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಶ್ರುತಿ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದಳು. ಆದರೆ ಆ ಎರಡು ಮನೆಗಳ ನಡುವೆ ಗೋಡೆ ಇರಲಿಲ್ಲ. ಬದಲಾಗಿ ಒಂದು ಬಾಗಿಲು ಇತ್ತು. ಅದು ಎರಡು ಕಡೆಯಿಂದ ಬಂದಾಗಿತ್ತು. ನನಗೆ ಯಾಕೋ ಆ ಮನೆ ಹಿಡಿಸದಿದ್ದರು. ಕೆಲವು ದಿನ ಎಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡಿದ್ದೆ. ಆ ಹುಡುಗ ವಿಕ್ರಮ್ ನೋಡೋಕೆ ಎತ್ತರವಾಗಿ ಕಟ್ಟುಮಸ್ತಾಗಿ ಇದ್ದ. ಜಿಮ್ಗೆ ಹೋಗುತ್ತಿದ್ದ. ಅವನು ಯಾವಾಗಲೂ ನನ್ನನ್ನು ಕದ್ದು ನೋಡುತ್ತಿದ್ದ. ಇದನ್ನು ನಾನು ಗಮನಿಸಿದ್ದೆ. ಆಮೇಲೆ ನಾವು ಮೂವರು ಸ್ನೇಹಿತರಾಗಿ ಬಿಟ್ಟೆವು. ಆದರೆ ಇರುವುದು ಮಾತ್ರ ಬೇರೆ ಬೇರೆಯಾಗಿತ್ತು. ಕೆಲವೊಮ್ಮೆ ಒಂದು ಕಡೆ ಅಡುಗೆ ಮಾಡಿ ಊಟ ಮಾಡುತ್ತಿದ್ದೆವು. ಅಲ್ಲದೆ ವೀಕೆಂಡ್ಗಳಲ್ಲಿ ಹೊರಗಡೆ ಪಾರ್ಟಿಗೂ ಹೋಗ್ತಾ ಇದ್ದೆವು. ಹೀಗಾಗಿ ನಮ್ಮ ನಡುವೆ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಆದರೆ ಪಾರ್ಟಿ ಮಾಡಿದ ಬಳಿಕ ನನ್ನ ಪಾಡಿಗೆ ಸುಮ್ಮನೆ ಬಂದು ಬಿದ್ದುಕೊಳ್ಳುತ್ತಿದ್ದೆ. ಹೀಗೆ ಒಂದು ದಿನ ಹೊರಗಡೆ ಹೋಗೋದು ಅಂತ ನಿರ್ಧಾರ ಆಗಿತು. ಆದರೆ ಅವತ್ತು ಮಳೆ ಜೋರಾಗಿ ಬಂದಿದ್ದರಿಂದ ಕೊನೆಗೆ ಎಲ್ಲವೂ ರದ್ದಾಗಿ ಮನೆಯಲ್ಲಿ ಪಾರ್ಟಿ ಮಾಡೋಕೆ ನಿರ್ಧಾರ ಮಾಡಿದೆವು. ಹೀಗೆ ಮೊದಲಿಗೆ ಎಲ್ಲ ಅಡುಗೆ ಮಾಡಿ ಮುಗಿಸಿ ಕುಡಿಯೋಕೆ ಅಂತ ಮೂವರು ಕೂತುಬಿಟ್ಟೆವು. ಆಗ ವಿಕ್ರಮ್, ನಮ್ಮ ನಡುವೆ ಒಂದು ಬಾಗಿಲು ಇದೆ, ಅದಿಲ್ಲ ಎಂದಿದ್ದರೆ ಎಲ್ಲರೂ ಒಟ್ಟಾಗಿ ಇರಬಹುದಿತ್ತು ಎಂದು ಹೇಳಿದ. ಆವಾಗ ನನ್ನ ಗೆಳತಿ ಶ್ರುತಿ, ಇವಾಗ ಏನಾಗಿದೆ? ಮನೆ ಮಾಲೀಕ ಬಂದಾಗ ಮುಚ್ಚಿದರೆ ಆಯ್ತು ಎಂದು ನಕ್ಕುಬಿಟ್ಟಳು. ಈಗ ಎಲ್ಲರೂ 2 ಸುತ್ತು ಎಣ್ಣೆ ಹಾಕಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಏರಿತು. ಆಗ ನನ್ನ ಗೆಳತಿ ತನ್ನ ಹಳೆಯ ಕತೆ ಹೇಳೋಕೆ ಶುರು ಮಾಡಿ ತನ್ನ ಹುಡುಗನ ಬಗ್ಗೆ ಹೇಳಿದಳು. ಅವಳು ಹೈದರಾಬಾದ್ನಲ್ಲಿ ಸುತ್ತಾಡಿದ್ದು, ಅವನ ಜೊತೆ ಮೂವಿಗೆ ಹೋಗಿದ್ದು, ಅವನ ಜೊತೆಗೆ ಕೆಲವು ಸಲ ಆಸೆ ತೀರಿಸಿಕೊಂಡಿದ್ದಾಳೆ ಎಂದು ಹೇಳಿದಳು. ಆಕೆ ನನ್ನ ಮುಂದೆ ಅದನ್ನ ಯಾವತ್ತಿಗೂ ಹೇಳಿರಲಿಲ್ಲ. ಆದರೆ ಇವಾಗ ಎಲ್ಲಾನೂ ಹೇಳ್ತಾನೆ ಇದ್ದಳು. ಅದನ್ನ ವಿಕ್ರಮ್ ಮತ್ತು ನಾನು ಆಸಕ್ತಿಯಿಂದ ಕೇಳಿದ್ದೆವು. ಆಮೇಲೆ ವಿಕ್ರಮ್ ಮಾತು ಬದಲಿಸಿ ಫಿಲ್ಮ್ ನೋಡೋಣ, ಟೈಮ್ ಪಾಸ್ ಆಗುತ್ತೆಯೇ ಎಂದು ಹೇಳಿದ. ನಾನು ಸರಿಯೇ ಎಂದು ಹೇಳಿದೆ. ವಿಕ್ರಮ್ ಯಾವುದೋ ಇಂಗ್ಲಿಷ್ ಮೂವಿ ಹಾಕಿದ. ನಾವು ನಶೆಯಲ್ಲಿ ಅದನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ನಡುನಡುವೆ ಆ ತರದ ದೃಶ್ಯಗಳು ಇದ್ದವು. ಹೀಗಾಗಿ ಅದನ್ನು ನೋಡುವಾಗ ಒಂಥರ ಅನಿಸ್ತಾ ಇತ್ತು. ನನ್ನ ಗೆಳತಿ ಅದು ಬಂದಾಗ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದಳು. ಆಗ ಅವನು ಅದನ್ನು ಓಡಿಸಿಬಿಟ್ಟು ಬೇರೆ ದೃಶ್ಯ ಹಚ್ಚಿ ನಮ್ಮ ಕಡೆಗೆ ನೋಡುತ್ತಿದ್ದ. ಆದರೆ ನನ್ನ ಗೆಳತಿ, ಏನು ವಿಕ್ರಮ್, ಹೀಗೆ ನೋಡ್ತಾ ಇದೀಯಾ? ಯಾಕೆ, ಬೇಗ ಹತ್ತುತ್ತೀಯಾ ಎಂದು ಕೇಳಿದಳು. ಅದನ್ನ ಕೇಳಿ ನಾನು ಫುಲ್ ಶಾಕ್ ಆಗಿದ್ದೆ. ಆಗ ಆಕೆ ನಶೆಯಲ್ಲಿ ನನ್ನ ಕಡೆಗೆ ನೋಡಿ, ನಿನಗೆ ಆ ತರದ ದೃಶ್ಯ ಇಷ್ಟವಿಲ್ಲ ಅನ್ಸುತ್ತೆ ಎಂದಳು. ಆಗ ನಾನು ಸುಮ್ಮನೆ ಇದ್ದಾಗ ವಿಕ್ರಮ್, ಅದು ಯಾರಿಗೆ ಇಷ್ಟವಿಲ್ಲ ಎಂದು ಹೇಳಿ ನಗಾಡತೊಡಗಿದ. ಕೊನೆಗೆ ನನ್ನ ಗೆಳತಿ ನನಗೆ ಲವ್ ಬಗ್ಗೆ ಕೇಳಿದಳು. ನಾನು ನನಗೆ ಯಾರೂ ಇಲ್ಲ, ಹಾಗೆ ಹೀಗೆ ಇಲ್ಲದೆ ಎಂದೆಲ್ಲ ಹೇಳಿದೆ. ಅಷ್ಟೊತ್ತಿಗೆ ನನ್ನ ಗೆಳತಿ ಯಾವುದೋ ಒಂದು ಮೂವಿ ಹಚ್ಚಿದಳು. ಮೊದಮೊದಲು ಅದು ಚೆನ್ನಾಗಿ ಇತ್ತು. ಅರ್ಧ ಗಂಟೆ ಆದಮೇಲೆ ಅದರಲ್ಲಿ ಬರೀ ಆ ತರದ ದೃಶ್ಯ ಬರೋಕೆ ಶುರುವಾದವು. ಅಷ್ಟೊತ್ತಿಗೆ ವಿಕ್ರಮ್, ನಾನು ಸ್ವಲ್ಪ ಬಾತ್ರೂಮಿಗೆ ಹೋಗಿ ಬರ್ತೇನೆ ಎಂದ. ನಾನು ಸರಿಯೇ ಎಂದು ಹೇಳಿದೆ. ಅದಕ್ಕೆ ನನ್ನ ಗೆಳತಿ ನಕ್ಕು ಆಯ್ತು ಎಂದು ಹೇಳಿದಳು. ನನಗೆ ಆಕೆ ಯಾಕೆ ನಕ್ಕಳು ಎಂದು ಗೊತ್ತಾಗಲಿಲ್ಲ. ಆಮೇಲೆ ಅವನು ಬಂದ ಮೇಲೆ ಆಕೆ, ಏನಪ್ಪಾ ಇವಾಗ ಹಗುರ ಆಯ್ತಾ? ಆಗ ಅವನು, ಅದೆಲ್ಲ ಮಾಮೂಲಿ ಅಲ್ವಾ ಎಂದ. ನನಗೆ ಅವರಿಬ್ಬರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಗೊತ್ತಾಗಲೇ ಇಲ್ಲ. ನಾನು ನನ್ನ ಗೆಳತಿಯನ್ನು ನೋಡಿದೆ. ಅವಳ ದುಂಡನೆ ಮುಖ, ಅಳತೆಗೆ ತಕ್ಕ ಮೂಗು, ಕಿವಿ, ಮಿಂಚಿನ ಕಣ್ಣು ನೋಡಿ ಗಾಬರಿಯಾದೆ. ಆಗ ಆಕೆ ಅವನ ಪಕ್ಕದಲ್ಲಿ ಕುಳಿತು ಇನ್ನೊಂದು ಸುತ್ತು ಗುಂಡು ಹಾಕಿ, ವಿಕ್ರಮ್, ನೀನೆಂದರೆ ನನಗೆ ಇಷ್ಟ ಕಣೋ. ಅದನ್ನೆಲ್ಲ ಅಲ್ಲೆಲ್ಲ ಬೀಳಿಸಿ ಹಾಳು ಮಾಡಬೇಡ ಕಣೋ. ನಾನು ಇದ್ದೇ ಅಲ್ವಾ? ನನಗೆ ಬಹಳ ದಿನದಿಂದ ನಿನ್ನ ಜೊತೆಗೆ ಆ ಕೆಲಸ ಮಾಡಬೇಕು ಅನಿಸ್ತಾ ಇದೆ. ದಯವಿಟ್ಟು ಸಹಾಯ ಮಾಡು ಎಂದಳು. ಅವಾಗ ಅವನು, ನೋಡು, ನನಗೆ ನಿನ್ನ ಕಂಡರೆ ಇಷ್ಟ ಇಲ್ಲ ಎಂದ. ಅವಾಗ ಅವಳು, ನೀನು ಹುಡುಗ ಹೌದೋ ಅಲ್ವೋ? ತಾನಾಗಿಯೇ ಒಲಿದು ಬಂದಿದ್ದನ್ನು ಓಡುತ್ತಿದ್ದೀಯಾ? ಹಾಗೆ ಹೀಗೆ ಎಂದು ಅವನನ್ನು ತರಾಟೆಗೆ ತೆಗೆದುಕೊಂಡಳು. ಕೊನೆಗೆ ಅವನು ಕೂಡ ನಶೆಯಲ್ಲಿ, ಅನನ್ಯ, ನೀನು ಇವತ್ತು ಪಕ್ಕದ ರೂಮಿನಲ್ಲಿ ಬಿದ್ದುಕೋ. ಇವತ್ತು ನಾನು ಇಲ್ಲೇ ಬೀಳ್ತೀನಿಯೇ ಎಂದು ಹೇಳಿದ. ನಾನು ಬೇಡ ಎಂದು ಹೇಳಿದಾಗ ನನ್ನ ಗೆಳತಿ ಶ್ರುತಿ, ಅನನ್ಯ, ಹೋಗು. ಅವನ ಜೊತೆ ನಾನು ಇರ್ತೀನಿ. ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಬೇಕಿದ್ರೆ ನೀನು ಬಾಯೆ ಎಂದಳು.
ನಾನು ಹೆದರಿ ಏನಾದರೂ ಮಾಡಿ ಅಂತ ಅಲ್ಲಿಂದ ಹೋಗಿ ಬಾಗಿಲು ಹಾಕಿದೆ. ಆಮೇಲೆ ಅವರು ಏನು ಮಾಡ್ತಾರೆ ಎಂಬ ಕೌತುಕ ನನಗೆ ಸಿಕ್ಕಾಪಟ್ಟೆ ಇತ್ತು. ನಾನು ಆ ಕಡೆಯಿಂದ ಮನೆಯ ನಡುವಿನ ಬಾಗಿಲ ಸಂದಿಯಿಂದ ನೋಡ್ತಾ ಇದ್ದೆ. ವಿಕ್ರಮ್ ಮೇಲೆರಗಿ ಮನಬಂದಂತೆ ಆ ಕೆಲಸ ಮಾಡುತ್ತಿದ್ದ. ಅದಕ್ಕೆ ನನ್ನ ಗೆಳತಿಯು ಸಹಕಾರ ಕೊಡುತ್ತಾ ಇದ್ದಳು. ಆದರೆ ಮತ್ತೊಂದೆಡೆ ನಾನು ಆ ಕೆಲಸ ನೋಡುತ್ತಾ ಸುಮ್ಮನೆ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿಕೊಂಡು ಸುಮ್ಮನೆ ಬಿದ್ದುಕೊಂಡೆ. ಮರುದಿನವೇ ನಾನು ಅಲ್ಲಿಂದ ಶಿಫ್ಟ್ ಆಗಿಬಿಟ್ಟೆ. ಏಕೆಂದರೆ ನಾನು ಇದ್ದರೆ ಅವರಿಗೆ ತೊಂದರೆ ಎಂದು ಹಾಸ್ಟೆಲ್ಗೆ ಹೋಗಿಬಿಟ್ಟೆ. ಆದರೆ ಕೆಲವು ದಿನ ನನಗೆ ನನ್ನ ಗೆಳತಿ ಫೋನ್ ಮಾಡಲೇ ಇಲ್ಲ. ಕೊನೆಗೆ ನಾನೇ ಆ ಕಡೆಗೆ ಹೋಗಿದ್ದೆ. ಆವಾಗ ಅವಳು ಅಲ್ಲಿಯೇ ಇದ್ದಳು. ಯಾಕೆ ಫೋನ್ ಮಾಡಿಲ್ಲ ಎಂದೆಲ್ಲ ಕೇಳಿದಾಗ ಅವಳು ವಿಕ್ರಮ್ ನನ್ನ ಬಿಟ್ಟು ಊರಿಗೆ ಹೋಗಿಬಿಟ್ಟ, ಅವನಿಗೆ ಬೇರೆ ಕಡೆಗೆ ಕೆಲಸ ಸಿಕ್ಕಿದೆ. ಇವಾಗ ಮೊದಲಿನ ಹಾಗೆ ಅವನೂ ಇಲ್ಲ ಎಂದೆಲ್ಲ ಹೇಳಿದಳು. ಆಗ ನಾನು ನೀನು ಅವತ್ತು ಹಾಗೆ ಮಾಡಬಾರದಿತ್ತು ಎಂದಾಗ ಅವಳು ಅವನನ್ನು ಕಂಡರೆ ನನಗೆ ಇಷ್ಟ ಇತ್ತು. ಆದರೆ ಅವತ್ತು ಏನೇನೋ ಆಗಿ ಹೋಯಿತು ಕಣೆ. ಆದರೆ ಎಲ್ಲ ನನ್ನ ಹಣೆಬರಹ. ಆದರೂ ಪರವಾಗಿಲ್ಲ, ಕೊನೆ ಪಕ್ಷ ನನ್ನ ಕನಸು ಆದರೂ ಈಡೇರಿತು ಎಂದು ಹೇಳಿ ನಕ್ಕಳು. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.